ಹಾಯ್ ಎಲ್ಲರಿಗೂ ಕಿರುತೆರೆ ಕುಟುಂಬ ಚಾನೆಲ್ಗೆ ಸ್ವಾಗತ. ಯಾರೆಲ್ಲ ಹೊಸದಾಗಿ ನನ್ನ ಚಾನೆಲ್ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನಗೆ ಸಪೋರ್ಟ್ ಮಾಡಿ. ಬನ್ನಿ ಇವತ್ತಿನ ಶ್ರೀರಸ್ತು ಶುಭಮಸ್ತು ಸೀರಿಯಲ್ ಎಪಿಸೋಡ್ ನೋಡೋಣ. ಸಿರಿ ಸಮರ್ಥ ಬರೆದ ಪತ್ರ ಓದ್ತಾ ಇರ್ತಾಳೆ. ಅಷ್ಟರಲ್ಲಿ ಅಲ್ಲಿಗೆ ಬಂದ ಸಂಧ್ಯಾ ಅದನ್ನು ಎಳ್ಕೊಂಡು ಅವಳನ್ನು ರೇಗಿಸ್ತಾ ಇರ್ತಾಳೆ. ಇತ್ತ ಕಡೆ ಮಾಧವ ಮತ್ತು ಅಭಿ ಇಬ್ಬರು ಆಕ್ಸಿಡೆಂಟ್ ಆದ ಜಾಗಕ್ಕೆ ಬಂದು ಏನಾದರೂ ಕ್ಲೂ ಸಿಗ್ಬೋದಾ ಅಂತ ನೋಡ್ತಾ ಇರ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ಒಬ್ಬ ಬರ್ತಾನೆ. ಅವನು ಮಾಧವ್ ಹತ್ರ ಈ ರೋಡ್ ಸರಿ ಇಲ್ಲ, ಇಲ್ಲಿ ಆಕ್ಸಿಡೆಂಟ್ ಎಲ್ಲ ಆಗುತ್ತೆ, ನೀವು ಬೇಗ ಬೇಗ ಹೊರಡಿ ಅಂತ ಹೆದರ್ಕೊಂಡು ಹೇಳ್ತಾನೆ. ಅಂಥದ್ದೇನು ಆಯಿತು ಅಂತ ಮಾಧವ್ ಕೇಳಿದಾಗ, ಮೊನ್ನೆ ಇತ್ತೀಚೆಗೆ ಒಂದು ಆಕ್ಸಿಡೆಂಟ್ ಆಯಿತು, ಅದರಲ್ಲಿ ಸ್ಪಾಟಲ್ಲಿ ಒಬ್ಬ ಸತ್ತೋದ, ನನಗೇನು ಗೊತ್ತಿಲ್ಲ, ಇಬ್ಬರು ಮುದುಕರು ಪಾಪ ಬರ್ತಾ ಇದ್ರು, ಅವಾಗ ಆಕ್ಸಿಡೆಂಟ್ ಆಗಿತ್ತು ಅಂತ ಹೇಳ್ತಾನೆ. ಅವಾಗ ಮಾಧವ ಕೇಳ್ತಾನೆ, ನೀವು ಆ ಆಕ್ಸಿಡೆಂಟ್ ನೋಡಿದ್ರಾ ಅಂತ. ಇವನು ಹೌದು ಸರ್ ನೋಡಿದ್ದೀನಿ, ಒಂದು ಕಾರ್ ಬಂದು ಗುದ್ದಿತ್ತು, ಆವಾಗ ಅವನು ಹಾರ್ಕೊಂಡು ಇನ್ನೊಂದು ಕಾರ್ ಮೇಲೆ ಬಿದ್ದ ಅಂತ ಹೇಳ್ತಾನೆ. ಆವಾಗ ಅಭಿ, ನಮಗಿದು ಒಳ್ಳೆ ಸಾಕ್ಷಿ ಆಗುತ್ತೆ, ಇನ್ಸ್ಪೆಕ್ಟರ್ಗೆ ಕಾಲ್ ಮಾಡೋಣ, ಇವನೇ ನಮಗೆ ಸಾಕ್ಷಿ ಆಗ್ತಾನೆ ಅಂತ ಅಂದಾಗ, ನೀವು ಅವರ ಪರಿಚಯದವರು ಅಂತ ನಾನು ನಿಮಗೆ ಹೆಲ್ಪ್ ಮಾಡಿದರೆ ನೀವು ನನ್ನನ್ನೇ ಪೊಲೀಸಿಗೆ ಇಟ್ಕೊಡ್ತೀರಾ ಅಂತ ಅವನು ಅಲ್ಲಿಂದ ಹೋಗ್ತಾನೆ. ಆದರೆ ಬ್ರಿಲಿಯಂಟ್ ಆದ ಅಭಿ ಆ ವ್ಯಕ್ತಿ ಮಾತಾಡಿರೋದನ್ನೆಲ್ಲನೂ ರೆಕಾರ್ಡ್ ಮಾಡಿರ್ತಾನೆ. ಈ ಕಡೆ ಮನೆಯಲ್ಲಿ ಶಾರ್ವರಿ ತುಳಸಿನ ಕೆಣಕ್ತಾ ಇರ್ತಾಳೆ. ಶಾರ್ವರಿ ತುಂಬ ಖುಷಿಯಿಂದ ಇರ್ತಾಳೆ. ತುಳಸಿ ಕೈಯಲ್ಲಿ ಕರ್ಪೂರ ಹಚ್ಚಿ, ತಾಯಿ ಶಕ್ತಿ ಏನು ಅಂತ ನಿನಗೆ ಇನ್ನೂ ಗೊತ್ತಿಲ್ಲ ಅನಿಸುತ್ತೆ, ನಾನು ನನ್ನ ಮಕ್ಕಳ ಮೇಲೆ ಇಟ್ಟಿರೋ ಪ್ರೀತಿ ಅವರಿಗೆ ಒಳ್ಳೆಯದನ್ನೇ ಮಾಡುತ್ತೆ, ನನ್ನ ಮಗ ಆಚೆ ಬಂದೇ ಬರ್ತಾನೆ, ಅವನು ನಿರಪರಾಧಿ ಅಂತ ಪ್ರೂವ್ ಆಗಿ ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗೇ ಆಗುತ್ತೆ ಅಂತ ಅಂತ ಹೇಳ್ತಾಳೆ. ಈ ಮಾತಿಗೆ ನನಗೆ ದೇವರ ಮೇಲೆ ಇರೋ ನಂಬಿಕೆನೇ ಸಾಕ್ಷಿ ಅಂತ ಹೇಳ್ತಾಳೆ. ಆಗ ಶಾರ್ವರಿಗೆ ಭಯ ಶುರು ಆಗುತ್ತೆ. ಅಷ್ಟರಲ್ಲಿ ಪೂರ್ಣಿ ಅಲ್ಲಿಗೆ ಬಂದು, ಈಗಷ್ಟೇ ಕಾಲ್ ಮಾಡಿದ್ರು, ಅವರಿಗೆ ಏನೋ ಒಂದು ಮುಖ್ಯ ಸಾಕ್ಷಿ ಸಿಕ್ಕಿದೆ ಅಂತೆ ಅಂತ ಹೇಳ್ತಾಳೆ. ಆವಾಗ ತುಳಸಿ, ಅದೇ ತಾಯಿ ಪ್ರೀತಿಗೆ ಇರೋ ಶಕ್ತಿ ಅಂತ ಹೇಳ್ತಾಳೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಮಾಧವ ಮತ್ತು ಅಭಿಗೆ ಪೂರ್ಣಿ ಟೀಗೆ ಬರ್ತಾ ಇರ್ತಾಳೆ. ಅವ್ರು ಕುಡಿತಾ ಇರಬೇಕಾದ್ರೆ ಅಭಿ ಓಡೋಡಿ ಬರ್ತಾನೆ. ಬಂದ್ಬಿಟ್ಟು, ಇವತ್ತು ಗುಡ್ ನ್ಯೂಸ್ ಇದೆ, ಅತ್ತಿಗೆ ಇವತ್ತು ಹಬ್ಬದ ಅಡುಗೆ ಮಾಡಿ ಅಂತಾನೆ. ಅದಕ್ಕೆ ಪೂರ್ಣಿ, ಏನು ಸ್ಪೆಷಲ್ ಅಭಿ ಎಂದಾಗ, ಇವತ್ತು ಒಂದು ಸ್ಪೆಷಲ್ ಇದೆ, ಲಾಯರ್ ಫೋನ್ ಮಾಡಿದ್ರು, ಸಮರ್ಥಿಗೆ ಬೇಲ್ ಸಿಕ್ಕಿದೆ ಅಂತೆ ಅಂತ ಹೇಳ್ತಾನೆ. ಎಲ್ರಿಗೂ ಖುಷಿಯಾಗುತ್ತೆ. ಹೌದು, ಇದನ್ನು ತುಳಸಿಗೆ ಹೇಳೋದು ಬೇಡ, ಅವರಿಗೆ ಸರ್ಪ್ರೈಸ್ ಆಗಿರಲಿ ಅಂತ ಮಾಧವ ಹೇಳ್ತಾನೆ. ಅಲ್ಲಿ ಅಭಿ ಹೋಗ್ಬಿಟ್ಟು ಸಿರಿಗೆ ಕಾಲ್ ಮಾಡಿ ಸಮರ್ಥಿಗೆ ಬೇಲ್ ಸಿಕ್ಕಿರೋ ವಿಷಯನ ಹೇಳ್ತಾನೆ. ಅವಳಿಗೂ ತುಂಬ ಖುಷಿಯಾಗುತ್ತೆ. ಇದನ್ನ ಅಮ್ಮನಿಗೆ ಹೇಳಬೇಡಿ ಅಂತ ನಾವು ಅಮ್ಮನಿಗೆ ಸರ್ಪ್ರೈಸ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೀವಿ, ನಿಮ್ಮ ವಿಷಯನ ಅಮ್ಮನಿಗೆ ಹೇಳಬೇಡಿ ಅಂತ ಸಿರಿ ಹತ್ರ ಹೇಳ್ತಾನೆ. ಹಾಗೆ ನಾವು ಸಮರ್ಥನ ನಮ್ಮನೆಗೆ ಕರ್ಕೊಂಡು ಬರ್ತೀವಿ, ಆಮೇಲೆ ಅಲ್ಲಿಗೆ ಕಳಿಸ್ತೀವಿ, ಬೇಜಾರು ಮಾಡ್ಕೋಬೇಡಿ ಅಂತಾನೆ. ಅದಕ್ಕೆ ಸಿರಿ, ಆಗ್ಬೋದು, ಅವನು ಮೊದಲಿಗೆ ಹೋಗಿ ಅಮ್ಮನ ನೋಡಲಿ, ನಾನು ಅಲ್ಲಿಗೆ ಬರ್ತೀನಿ ಅಂತ ಹೇಳ್ತಾಳೆ. ಇದು ಇವತ್ತಿನ ಎಪಿಸೋಡ್ಸು. ನಿಮಗೆ ಈ ಎಪಿಸೋಡ್ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ನಿಮಗೆ ಯಾವ ಸೀರಿಯಲ್ ಬಗ್ಗೆ ಎಪಿಸೋಡ್ಸ್ ಬೇಕು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.